ನೀವು ಕೂಡ ನಿಮ್ಮ ಯಾವುದೇ ವಾಹನವನ್ನು ಸೇಲ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನನ್ನ ವಾಟ್ಸ್ಆಪ್ ನಂಬರ್ 9483229844 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನನ್ನ ಚಾನಲ್ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಲೋ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ವೆಹಿಕಲ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವಿಡಿಯೋ ನೋಡಿ ಹಾಗೆ ಸುಮ್ಮನಾಗಬೇಡಿ. ದಯವಿಟ್ಟು ಒಂದು ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಹಾಯ ಮಾಡಿ. ನಿಮ್ಮಿಂದ ಒಂದು ಮೋಟಿವೇಶನ್ ಸಿಗ್ತದೆ ಮತ್ತು ಇನ್ನೂ ಹೆಚ್ಚಿಗೆ ವಿಡಿಯೋ ಮಾಡಲು ನಿಮ್ಮಿಂದ ನನಗೆ ಸ್ಫೂರ್ತಿ ಸಿಗ್ತದೆ. ಈ ವಾಹನವನ್ನು ಮಾರುವಾಗ ಮತ್ತು ಕೊಳ್ಳುವಾಗ ತುಂಬಾ ಹುಷಾರಾಗಿರಿ. ಇದರ ಸಂಪೂರ್ಣ ಜವಾಬ್ದಾರಿಯು ನಿಮ್ಮದಾಗಿರುತ್ತದೆ. ಹಾಗೆ ಮುಂಚಿತವಾಗಿ ಫೋನ್ ಮುಖಾಂತರ ಹಣ ಕಳಿಸುವುದಾಗಲಿ ಅಥವಾ OTP ಶೇರ್ ಮಾಡುವುದಾಗಲಿ ಮಾಡಬೇಡಿ. ಯಾವುದೇ ವೆಹಿಕಲ್ನ ತಗೊಳ್ಳೋದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರತಕ್ಕಂಥ ಒಬ್ರು ಮೆಕ್ಯಾನಿಕ್ ಅವ್ರನ್ನ ಕರ್ಕೊಂಡೋಗಿ ತುಂಬಾ ನೀಟಾಗಿ ಚೆಕ್ ಮಾಡಿ, ಎಲ್ಲ ಓಕೆ ಆದ್ರೆ ತಗೊಳ್ಳೋದನ್ನ ಯೋಚನೆ ಮಾಡಿ. ಒಂದ್ಸರಿ ಮೆಕ್ಯಾನಿಕ್ ಹತ್ರ ಚೆಕ್ ಮಾಡಿಸಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನ್ಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ಸ್ನೇಹಿತರೆ, ಈ ವೆಹಿಕಲ್ಗೆ ಸಂಬಂಧಪಟ್ಟಂಗೆ ಓನರ್ ಹತ್ರ ನಾವು ಈಗ ಮಾತಾಡೋಣ, ಫುಲ್ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋಣ. ಸರ್ ಹೇಳಿ. ಸರ್, ಅದು ನಿಮಗೆ ವಾಟ್ಸಪ್ಪಿಗೆ ಫೋಟೋಸ್ ಕಳಿಸಿದ್ದೆ, ಅದು ಸೇಲಿಗಿತ್ತು ನಮ್ಮ ಕಾರು. ಡೀಟೇಲ್ಸ್ ತಗೊಳ್ಳ ಇವಾಗ? ಹಂಗಾದ್ರೆ ಹಾಂ, ಕಾರ್ದು ಡೀಟೇಲ್ಸ್ ತಗೊಳ್ಳ ಅಂದೆ. ಹಾಂ ತಗೊಳ್ಳಿ ಸರ್. ಓಕೆ ಸರ್, ಆಯ್ತು ಸರ್. ಇದು ಯಾವುದು? ಮಾರುತಿ ಸಾರಿ, ಮಾರುತಿ ಸುಜುಕಿ. ಓಕೆ, ಮಾರುತಿ ಸುಜುಕಿ CS ಗಾಡಿ. ಓಕೆ, ಗಾಡಿ ಯಾವ ಮಾಡಲ್ ಸರ್ ಇದು? ಹಾಂ, ಇದು 2014 ಮಾಡಲು. 2014. ಗಾಡಿ ಎಷ್ಟು ಓಡಿದೆ ಸರ್? ಅದು 2 ಲಕ್ಷ ಚಿಲ್ಲರೆ ಓಡಿ. 2 ಲಕ್ಷ ಚೇಂಜ್ ಓಡಿದೆಯಾ ಸರ್? ಓನರ್ ಎಷ್ಟಾಗಿದೆ? ಓನರ್ 4 ಓನರ್. ಇವಾಗ 4ನೇ ಓನರಲ್ಲಿ ಇದೆ. ಹಾಂ, ಇವಾಗ 4ನೇ ಓನರ್. ನೆಕ್ಸ್ಟ್ ತಗೊಳ್ಳೋರು 5ನೇ ಓನರು. ಹ್ಞೂ. ಓಕೆ, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಸರ್? ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ, ಎಲ್ಲ ಫ್ರೆಶ್ ಇನ್ಶೂರೆನ್ಸು. ಹಾಂ. ಟೈರ್ ಎಲ್ಲ 90% ಟೈರ್ ಇದ್ದಾವೆ. ಓಕೆ, ಎಲ್ಲ ಚೆನ್ನಾಗಿದೆ. ಒಂದು ಸ್ವಲ್ಪ ಕೆಲಸ ಇದೆ ಅಷ್ಟೇ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಒಟ್ಟಿನಲ್ಲಿ. ಹ್ಞೂ. ಕೆಲಸ ಅಂದ್ರಲ್ಲ, ಏನು ಕೆಲಸ ಇದೆ ಸರ್? ಏನಿಲ್ಲ, ಅದು ಒಂದು ಸ್ವಲ್ಪ ಇರುತ್ತಲ್ಲ, ಸ್ವಲ್ಪ ಕೆಲಸ. ಒಂದು ಬೇಸಿಕ್ ಸರ್ವಿಸ್ ಅಥವಾ? ಹಾಂ, ಬೇಸಿಕ್ ಇದಾವೆ, ಏನು ಮೇಜರ್ ಇಲ್ಲ, ಮೈನರ್ ಇದೆ. ಅವ್ರು ನೋಡಿದ್ರೆ, ಇಲ್ಲಾಂದ್ರೆ ರನ್ನಿಂಗ್ ಇದೆ, ಈಗ ಓಡಿಸ್ಬೋದು. ಓಕೆ, ಈಗ ರನ್ನಿಂಗ್ ಅಲ್ಲಿನೇ ಇರೋದು ಗಾಡಿ. ರನ್ನಿಂಗ್ ಕಂಡೀಷನ್ ಅಲ್ಲಿ ಇದೆ. ಅವ್ರು ನೋಡ್ತಾರಲ್ಲ, ಅವ್ರು ನೋಡಿದ್ಮೇಲೆ ಮತ್ತೆ ಇದು ಹೇಳಿಲ್ಲ ಅಂತ ಇರಬಾರ್ದಂತ ಮೈನರ್ ಇದೆ, ಮೇಜರ್ ಯಾವುದು ಕೆಲಸ ಇಲ್ಲ. ಟ್ರಾನ್ಸ್ಫರ್ ನೀವು ಮಾಡಿಸ್ಕೊಡ್ತೀರಾ ಅಥವಾ ತಗೊಳ್ಳೋರು ಮಾಡಿಸ್ಕೋಬೇಕಾ ಸರ್? ಅವ್ರು ತಗೊಂಡವರು ಮಾಡಿಸ್ಕೋಬೇಕು ಟ್ರಾನ್ಸ್ಫರ್. ಓಕೆ, ಗಾಡಿ ಇಲ್ಲಾಂದ್ರೆ ಅವರು ಏನಾದ್ರು ಅಮೌಂಟ್ ಪೇ ಮಾಡ್ತೇನೆ ಅಂತ ಹೇಳಿದ್ರೆ, ಅದು ಟ್ರಾನ್ಸ್ಫರ್ ಏನಿದೆ ಚಾರ್ಜಸ್ ಕೊಡ್ತೀನಿ ಅಂತ ಹೇಳಿದ್ರೆ ನಾವೆಲ್ಲ ಅದು ಮಾಡಿಸ್ಕೊಡ್ತೀವಿ ಅವ್ರ ಹೆಸರು. ಓಕೆ ಸರ್, ಅದು ನೀವು ಕಸ್ಟಮರ್ ಡೈರೆಕ್ಟ್ ಕುತ್ಕೊಂಡಾಗ ಪಾರ್ಟಿ ತಗೊಳಕ್ ಬರ್ತಾರಲ್ಲ, ಅವ್ರ ಜೊತೆ ನೀಟಾಗಿ ಡಿಸ್ಕಷನ್ ಮಾಡಿ ಇದು ಮಾಡಿ. ನೀವು ಅವರಿಗೆ ಅವರೇ ಎಲ್ಲ ಮಾಡ್ಕೋಬೇಕಂತ ಹೇಳಿ. ಈಗ ಗಾಡಿ ಯಾರು ತಗೊಂತಾರೆ, ಟ್ರಾನ್ಸ್ಫರ್ ಇಂದ ಏನು ಚಾರ್ಜಸ್ ಇದೆ ಅದು ಎಲ್ಲ ಅವ್ರಿಗೆ ಅಪ್ಲೈ ಆಗುತ್ತೆ. ಓಕೆ, ವಿಡಿಯೋದಲ್ಲ ಹಂಗೆ ಬರುತ್ತೆ. ಓಕೆ, ಗಾಡಿ ರೀಪೇಂಟಿಂಗ್ ಏನಾದರೂ ಆಗಿದೆ ಸರ್? ಹಾಂ, ಪೇಂಟಿಂಗ್ ಆಗಿದೆ ಗಾಡಿ. ಫುಲ್ ಗಾಡಿ ಆಗಿದೆಯಾ ಅಲ್ಲ ಬರೀ ಟಚಪ್ ಅಷ್ಟೇನಾ? ಅದು ಟಚಪ್ ಆಗಿದೆ. ಟಚಪ್ ಮಾತ್ರ? ಅದರಲ್ಲಿ ಟಚಪ್ ಆಗಿದೆ. ಓಕೆ, ಗಾಡಿ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಸರ್? ಹಾಂ, ಇನ್ಶೂರೆನ್ಸ್ ಇದೇ ತಿಂಗಳ ಏನೋ ಆಗ್ತಿರೋದು ಫ್ರೆಶ್. ಓಕೆ ಸರ್, ಆಯ್ತು. ಯಾವ್ದಾದ್ರು ಫೈನ್ಗಳಿದೆಯಾ? ಸಿಗ್ನಲ್ ಜಂಪು, ಓವರ್ ಸ್ಪೀಡು, ನೋ ಪಾರ್ಕಿಂಗ್ ಈ ಥರ? ಇಲ್ಲ, ಯಾವುದೂ ಇಲ್ಲ. ಯಾವುದಿಲ್ಲ ಸರ್. ಗಾಡೀಲಿ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನಾದರೂ ಹಾಕ್ಸಿದ್ದೀರಾ? ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನೂ ಆಗ್ತಿಲ್ಲ. ಫ್ಲೋರ್ ಮ್ಯಾಟ್ ಆಗಿರ್ಬೋದು ಅಥವಾ ಸೀಟ್ ಕವರು ಅಥವಾ ಮ್ಯಾಗ್ ವೀಲು ಏನಾದರೂ? ಇಲ್ಲ, ಮ್ಯಾಗ್ ವೀಲ್ ಎಲ್ಲ 4 ಹೊಸದು ಹಾಕ್ಸಿದ್ದೀವಿ. ಅದು 1 ವರ್ಷ ಹಿಂದ್ಗಡೆನೆ ಹಾಕ್ತಿರೋದೆಲ್ಲ ಮ್ಯಾಗ್ ವೀಲ್. ಅದು ಓಕೆ, ಇದು ಕಾರಿನ ಜೊತೆ ಬಂದಿರೋದಾ ನೀವು ಹೊರಗಡೆ ಹಾಕ್ತಿರೋದಾ ಸರ್? ಇಲ್ಲ, ನಾವು ಅದು ಡಿಸೈನ್ ಚೇಂಜ್ ಮಾಡಿರೋದು. ಹೊರಗಡೆ ಬೇರೆ ಟೈಪ್ ಇತ್ತು, ಅದು ಸ್ವಲ್ಪ ಲೇಟೆಸ್ಟ್ ಹಾಕ್ತಿರೋದು ನಾವು. ಓಕೆ, ಹೋಟೆಲ್ ಎಲ್ಲ 4 ವೀಲೂ ಮ್ಯಾಗ್ ವೀಲ್ ಇದೆ ಈಗ? ಹಾಂ, 4 ವೀಲಲ್ಲೂ ಮ್ಯಾಗ್ ವೀಲ್ ಇದೆ. ಮತ್ತೆ ಎಲ್ಲ ಕುಷನ್ ವರ್ಕ್ ಎಲ್ಲ ಮಾಡಿಸಿದೀವಿ ಒಳಗಡೆದು. ಯಾವುದು ಏನು ಹಳೇದಿಲ್ಲ. ಸರ್, ಟೈರ್ ಕಂಡೀಷನ್ ಎಷ್ಟು ಪರ್ಸೆಂಟೇಜ್ ಇದೆ? ಈಗ 90-95% ಇನ್ನೂ ಇದೆ. ಹೊಸ ಟೈರ್ಗಳು? ಹಾಂ, ಹೊಸ ಟೈರ್ಗಳು. ಓಕೆ, ಗಾಡಿ ಆಕ್ಸಿಡೆಂಟ್ ಏನಾದರೂ ಆಗಿದೆಯಾ ಸರ್? 6-7 ತಿಂಗಳ ಆಯಿತು ಅಷ್ಟೇ. ಗಾಡಿ ಆಕ್ಸಿಡೆಂಟ್ ಏನಾದರೂ ಆಗಿದೆಯಾ? ಆಕ್ಸಿಡೆಂಟ್ ಏನೂ ಆಗಿಲ್ಲ, ಅದೇ ಸ್ವಲ್ಪ ಟಚಪ್ ಆಗಿರೋದೇ, ಅದೇ ರೀಪೇಂಟ್ ಆಗಿರೋದು. ಓಕೆ ಸರ್, ಆಯ್ತು. ಫ್ಯೂಲ್ ಪೆಟ್ರೋಲ್ ಡೀಸೆಲ್ ಸರ್? ಡೀಸೆಲ್ ಸರ್. ಮೈಲೇಜ್ ಎಲ್ಲ ಎಷ್ಟು ಕೊಡುತ್ತೆ ಸರ್ ಅಂದಾಜು? ಮೈಲೇಜ್ 20-22. 20-22 ಕೊಡುತ್ತೆ. ಹೈವೇದಾಗಿ ಇನ್ನೂ 25 ತನಕನೂ ಬರುತ್ತೆ. ಓಕೆ ಸರ್, ಗಾಡಿಗೆ ಇದು ಓನರಾ ಡೀಲರಾ ಸರ್? ನೀವು ಓನರೇ ಅಲ್ಲ? ನಾವೇ ಓನರ್. ನನ್ನ ತಮ್ಮನ ಹೆಸರು ಮೇಲೆ ಇದೆ, ಅವರು ಈಗ ತಗೊಂಡವ್ರ ಮೇಲೆ ಮಾಡ್ಕೊಡ್ತೀವಿ. ಸರಿ ಸರ್, ಯಾಕೆಂದರೆ ಕೆಲವರು ಡೀಲರ್ಗೂ ಫೋನ್ ಮಾಡ್ತಾ ಇರ್ತಾರೆ ವಿಡಿಯೋ ಮಾಡ್ಕೊಡಿ ಅಂತ, ಅದಕ್ಕೋಸ್ಕರ. ಇಲ್ಲ, ನಮ್ಮದು ಓನ್ ಗಾಡಿ. ಸರ್, ಲೊಕೇಶನ್ ಎಲ್ಲಿ ಬರುತ್ತೆ? ಯಾರನ್ನ ಗಾಡಿ ನೋಡೋಕೆ ಬರಬೇಕು ಅಂತಂದರೆ? ಲೊಕೇಶನ್ ಇಲ್ಲೇ ಇದು ಐತಲ್ಲ,
ಗೋಲ್ಡನ್ ಪ್ಯಾಲೇಸ್ ಇದೆ ಅಲ್ಲ. ಗೋಲ್ಡನ್ ಪ್ಯಾಲೇಸ್, ಓಕೆ. ಓ, ದಾವಣಗೆರೆ ಅಲ್ಲ? ಓಕೆ ಓಕೆ ಓಕೆ. ದಾವಣಗೆರೆ ಗೋಲ್ಡನ್ ಪ್ಯಾಲೇಸ್ ಅಂತ. ದಾವಣಗೆರೆಯಲ್ಲಿ ಗೋಲ್ಡನ್ ಪ್ಯಾಲೇಸ್ ಅಂತ ಇದು ಇದೆ, ಅಲ್ಲಿ ಬರುತ್ತೆ. ಓಕೆ ಸರ್, ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಕಾಲ್ ಮಾಡ್ಕೊಂಡು ಬರ್ತಾರೆ. ಓಕೆ, ಫೈನಲ್ ಆಗಿ ಈಗ ರೇಟಿಗೆ ಬಂದ್ಬಿಡೋಣ. ರೇಟ್ ಎಷ್ಟು ಕೊಟ್ಟು ಮಾಡ್ತಿದ್ದೀರಾ? ಇಲ್ಲ ಅಂದರೆ ಒಂದು ಕೆಲಸ ಮಾಡಿ, 4 ಲಕ್ಷ ಹೇಳಿ. ಹ್ಞೂ ನಿಮ್ಮ ಕಡೆಯಿಂದ ಬಂದರೆ 380ಗೆ ಫೈನಲ್. ಓಕೆ ಸರ್, ನಿಮ್ಮ ಕೋಟಿಂಗ್ ಪ್ರೈಸ್ ಇವಾಗ 4 ಲಕ್ಷ. ಯಾರನ್ನ ಚಾನಲ್ ಕಡೆಯಿಂದ ಬರ್ತಾರೆ ಅಂತಂದರೆ ಒಂದು 3,80,000ಕ್ಕೆ ಫೈನಲೈಸ್ ಮಾಡಿಕೊಡ್ತೀರಾ? ಹಾಂ ಹೌದು. ಓಕೆ ಸರ್, ಸಿ ಸಿ ಎಲ್ಲ ಎತ್ಕೊಡ್ಬೇಕಾಗತ್ತೆ ನೀವು. ಯಾರನ್ನ ಬೇರೆ ಜಿಲ್ಲೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋರು ಇರ್ತಾರೆ, ಬೇಕಾದರೆ ಸಿ ಸಿ ಎತ್ಕೊಡ್ಬೇಕಾಗುತ್ತೆ. ಓಕೆ ಸರ್, ಆಯಿತು, ನೋಡೋಣ. ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಒಂದು ವಾರ ವಿಡಿಯೋ ವೈರಲ್ ಆಗುತ್ತೆ. ಸರ್. ನೀವು ಗಾಡಿ ಸೇಲ್ ಆದಮೇಲೆ ನನಗೊಂದು ಮೆಸೇಜ್ ಹಾಕಿ, ನಿಮ್ಮ ನಂಬರ ನಾನು ಅಲ್ಲಿಂದ ತೆಗಿತೀನಿ, ಚಾನಲಿಂದ ಎತ್ಬಿಡ್ತೀನಿ ನಂಬರು. ಓಕೆನಾ? ಆಯ್ತು. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ವಾ, ಹೇಗನ್ಸುತ್ತು ಅಂತ ಕಮೆಂಟ್ ಮಾಡಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನಿಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ನೀವು ಕೂಡ ನಿಮ್ಮ ವಾಹನ 4 ವೀಲರ್ ಆಗಿರ್ಬೋದು ಅಥವಾ ಬೈಕ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಕಮರ್ಷಿಯಲ್ ವೆಹಿಕಲ್ ಆಗಿರ್ಬೋದು, ಯಾವುದೇ ವೆಹಿಕಲ್ನ ಮಾರಬೇಕು ಅಥವಾ ತಗೋಬೇಕು ಅನ್ನೋ ಪ್ಲಾನಲ್ಲಿ ನಿಮಗಿದ್ರೆ, ಇದಕ್ಕೆ ಯಾವುದೋ ಒಂದು ಸರಿಯಾದ ವೇದಿಕೆ ಸಿಗ್ತಾ ಇಲ್ಲ ಅಂತಂದರೆ ನನ್ನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ವೆಹಿಕಲ್ ಡೀಟೇಲ್ಸನ್ನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತೀನಿ. ನಿಮಗೆ ಯಾರಿಗಾದರೂ ಸೇಲ್ ಆಗೋದಕ್ಕೆ ಅಥವಾ ಖರೀದಿ ಮಾಡೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ವಾಟ್ಸಪ್ ನಂಬರ್ ಈ ರೀತಿ ಇರ್ತದೆ, 9483229844. ಈ ನಂಬರ್ಗೆ ವಾಟ್ಸಪ್ ಮಾಡಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೋಬೇಡಿ, ನಾನು ಕಾಲ್ ಅಂತೂ ರಿಸೀವ್ ಮಾಡಲ್ಲ, ತುಂಬ ಕೆಲಸದಲ್ಲಿ ಬಿಸಿ ಇರ್ತೀನಿ. ವಾಟ್ಸಪ್ ಮಾಡಿರಿ, ಮತ್ತೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ನನ್ನ ಕಡೆಯಿಂದ ಈ ಥರ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ. ಈ ಥರ ಒಂದು ಕಡೆ ಒಂದು ಲೊಕೇಶನಲ್ಲಿ ಈ ಥರ ಒಂದು ವೆಹಿಕಲ್ ಇದೆ, ನಿಮಗೆ ಸೂಟ್ ಆದರೆ, ನಿಮಗೆ ಅಡ್ಜಸ್ಟ್ ಆದರೆ, ನಿಮ್ಮ ಬಜೆಟ್ಗೆ ಓಕೆ ಆದರೆ ತಗೊಳ್ಳೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ಥರ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ದುಡ್ಡು ದುಡಿಯೋದು ತುಂಬ ಕಷ್ಟ, ತುಂಬ ಹುಷಾರಾಗಿರಿ. ಸೊ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಲು ನೀವು ಸ್ಫೂರ್ತಿ ಕೊಡಬೇಕಾಗುತ್ತೆ. ಥ್ಯಾಂಕ್ ಯು.